ದಿನ ನಿನ್ನ ಜನ್ಮದಿನ ಸಂತೋಷದ ಶುಭ ಸುದಿನ. ಎಲ್ಲರಿಗೂ ಎಲ್ಲ ನಮ್ಮ ಪಕ್ಷದ ಮುಖಂಡರುಗಳು ಕಾರ್ಯಕರ್ತರು ಬೇರೆ ಬೇರೆ ಎಲ್ಲ ಏನು ನಮ್ಮ ಈ ಭಾಗದ ಕುಣಿಗಲ್ ನಿವಾಸಿಗಳು ಸೇರಿ ಒಂದು ಕಾರ್ಯಕ್ರಮ ಮಾಡಿದ್ದಾರೆ. ಅದು ನಿನ್ನೆ ಭಾಳ ತರಾತುರಿಯಲ್ಲಿ ಮಾಡಿದಂಥದ್ದು ಕಾರ್ಯಕ್ರಮ ಹೇಳಿದೆ ಅವಶ್ಯಕತೆ ಇಲ್ಲಪ್ಪ ಅಂತ. ಬಟ್ ಆದರೂ ಕೂಡ ನಮ್ಮ ಬೆಂಗಳೂರು ನಿವಾಸಿಗಳು ಒಗ್ಗಟ್ಟಾಗಿ ಏನು ಮಾಡಿದ್ರೆ ಮೊದಲನೇದಾಗಿ ಅವ್ರಿಗೆಲ್ಲ ಕೃತಜ್ಞತೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಪ್ರತಿಯೊಬ್ಬರು ಕೂಡ ಹೊಸ ವರ್ಷದ ಶುಭಾಶಯಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹೌದೌದು ಹೌದೌದು ಆ್ಯಕ್ಚುಲಿ ಈಗ ಸ್ವಲ್ಪ ಲೇಟ್ ಆಯಿತು ಕಾರ್ಯಕ್ರಮ ಎಲ್ಲ ಸ್ವಲ್ಪ ಕಾರ್ಯಕ್ರಮಗಳು ಲೇಟ್ ಆಯ್ತು ಬರೋದು. ಹಂಗಾಗಿ 5 ಗಂಟೆಯಿಂದ ಪಾಪ ಎಲ್ಲರಿಗೂ 5 ಗಂಟೆಗೆ ಹೇಳ್ಬಿಟ್ಟಿದ್ರು. ಹಾಗಾಗಿ ಎಲ್ಲರಿಗೂ ಕ್ಷಮೆ ಕೋರ್ತೀನಿ. ಮೊದಲನೇದಾಗಿ ಎಲ್ಲ ನಮ್ಮ ಏನು ವಿಶ್ವಾಸಿಗಳು ಮಾತ್ಮೀಯರಿಗೆಲ್ಲ ಕ್ಷಮೆ ಕೋರ್ತೀನಿ. ಕೇಂದ್ರ ಸಚಿವರನ್ನ ಏನನ್ನು ಭೇಟಿ ಮಾಡೋ ಅವಶ್ಯಕತೆ ಇದೆಯಾ ಸರ್? ಮಾಡಿದ್ರ ಸರ್? ಇಲ್ಲ, ಈ ವಿಚಾರ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳನ್ನ ಕುಮಾರಣ್ಣ ರೆಗ್ಯುಲರ್ ಭೇಟಿ ಮಾಡ್ತಾ ಇರ್ತೀವಿ. ಶುಭಾಶಯ ಹೇಳಿದ್ರ ಸರ್? ಹೊಸ ವರ್ಷ ಶುಭಾಶಯಗಳ ಹೇಳಿದ್ವಿ ಆಲ್ರೆಡಿ. ಶುಭಾಶಯ ಅವ್ರಿಗೆ ಶುಭ ಕೋರಿದ್ದಾರೆ. ಅವರು ರಾಜಕೀಯವಾಗಿ ಎಲ್ಲ ತಮ್ಮ ಯುವಕ ಮಿತ್ರರಿಗೆಲ್ಲ ನೀವು ಒಂದು ಒಳ್ಳೆ ಉನ್ನತ ಸ್ಥಾನಕ್ಕೆ ಬರಬೇಕು ಅನ್ನೋ ಒಂದು ಅಭಿಲಾಷೆ ಇಟ್ಕೊಂಡಿದ್ದಾರೆ. ರಾಜಕೀಯದ ಯಾವುದೋ ಅಪೇಕ್ಷೆ ಇಲ್ಲ ಬ್ರದರ್. ಈಗ ಜಸ್ಟ್ ಎಲ್ಲ ನಮ್ಮ ತಾಲೂಕಿನ ಮೂಲ ನಿವಾಸಿಗಳು ಸೇರಿ ಇಲ್ಲಿ ಮಾಡ್ತಾ ಇರೋದು. ಇದು ಯಾವುದೋ ರಾಜಕೀಯ ಎಲ್ಲ ಪಕ್ಷದವರು ಬಂದಿದ್ದಾರೆ. ಇಲ್ಲೇ ಒಂದು ಪಕ್ಷದವರಲ್ಲ, ಎಲ್ಲ ಪಕ್ಷದವರು ಇದ್ದಾರೆ. ಇಲ್ಲ, ನಾವು ಯಾವುದೋ ಆಸಕ್ತಿ ಇಟ್ಕೊಂಡಿಲ್ಲ ಬ್ರದರ್. ರಾಜಕೀಯ ಆಸಕ್ತಿನ ಇಟ್ಕೊಂಡಿಲ್ಲ. ಏನೋ ನಮ್ಮದೊಂದು ಸರ್ವಿಸ್ ಮಾಡ್ತಾ ಇದೀವಿ ಅಷ್ಟೇ. ಥ್ಯಾಂಕ್ ಯು ಬ್ರದರ್. ಕುಣಿಗಲ್ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ನಾಯಕರಾದಂತಹ BN ಜಗದೀಶ್ ನಾಗರಾಜ್ ಅವರ ಹುಟ್ಟುಹಬ್ಬವನ್ನು ಡಿಸೆಂಬರ್ 31 ಆಚರಣೆ ಮಾಡಿದ್ದಾರೆ. ಬಟ್ ಕಾರಣಾಂತರದಿಂದ ಬೆಂಗಳೂರು ಜನಗಳೆಲ್ಲ ಹೋಗೋಕ್ಕಾಗದೇ ಇರೋದ್ರಿಂದ ಅವರ ಅಭಿಮಾನಿಗಳು ಸಹಸ್ರಾರು ಸಂಖ್ಯೆಯಲ್ಲಿ ಆಗಮಿಸಿ ಇವತ್ತು ಏನಿದೆ ನಮ್ಮ ನಾಗರಬಾವಿ BDA ಕಾಂಪ್ಲೆಕ್ಸ್ ಹತ್ರ ತುಂಬ ಅದ್ಧೂರಿಯಾಗಿ ಮಾಡ್ತಾಯಿದ್ದೀವಿ. ಎಲ್ಲ ನಮ್ಮ ಕುಣಿಗಲ್ ಜನತೆಗೂ ನಮ್ಮ ಜಗದೀಶ್ ನಾಗರಾಜ್ ಅವರ ಕಡೆಯಿಂದ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು ಮತ್ತು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದಾರೆ. ನಾವು ಒಂದು ನಿರೀಕ್ಷಿತ ಮಟ್ಟದಲ್ಲಿ ಏನು ಜನ ಸೇರ್ತಾರೆ ಅಂತ ಅಂದ್ಕೊಂಡಿದ್ವು, ಒಂದು 500 ಜನ, ಅದಕ್ಕಿಂತ ಮಿಗಿಲಾಗಿ ಜನಗಳು ಸೇರಿದ್ದಾರೆ. ತುಂಬ 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 ಸಂಭ್ರಮದಿಂದ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದೀವಿ. ಈ ನಾಡಿನ ಜನತೆಗೆ ಶುಭವಾಗಲಿ ಅಂತ ನಮ್ಮ ಕಡೆಯಿಂದ ಅವ್ರ ಕಡೆಯಿಂದ ಕೇಳ್ಕೊಂಡು ಇವತ್ತಿನ ಕುಣಿಗಲ್ ಕ್ಷೇತ್ರ ಅಂತಲ್ಲ, ಬೆಂಗಳೂರ ಉಸ್ತುವಾರಿನೂ ಸಹ ಯುವ ಜಾತ್ಯತೀತ ಜನತಾದಳದ ಅಧ್ಯಕ್ಷರನ್ನಾಗಿ BN ಜಗದೀಶ್ ನಾಗರಾಜ್ ಅವ್ರನ್ನ ಮಾಜಿ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಅವರಿಗೆ ಒಂದು ಮಹತ್ತರವಾದಂಥ ಒಂದು ಹೊಣೆಗಾರಿಕೆಯನ್ನು ನೀಡಿದ್ದಾರೆ. ಅದನ್ನು ಯಶಸ್ವಿಯಾಗಿ ನಿಭಾಯಿಸ್ತಾ ಇದ್ದಾರೆ. ಅವ್ರಿಗೆ ಅಪಾರ 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 ಜನಬೆಂಬಲಿತ ವ್ಯಕ್ತಿ ಆಗಿದ್ದಾರೆ. ಇವತ್ತು ಅವರು ತುಂಬ ಮುಂದೊಂದು ದಿವಸ ಶಾಸಕರಾಗಲಿ ಅಂತ ನಮ್ಮ ಎಲ್ಲ ಅಭಿಮಾನಿಗಳ ಆಶೀರ್ವಾದ ಅವ್ರ ಮೇಲೆ ಇರುತ್ತೆ. ಹೌದು, ಇವತ್ತು ತುಂಬ ಅವರು ಇವತ್ತು ಫೇಸ್ಬುಕ್ನಲ್ಲಿ ಇದ್ದಾರೆ. ದೊಮ್ಮಲೂರೇ ಆಗಲಿ, ನಮ್ಮ ಯಲಹಂಕನೇ ಆಗಲಿ, ನಮ್ಮ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಪ್ರೆಸ್ ಮೀಟ್ ಮಾಡಿ ಅವರು ಅವ್ರದ್ದೇ ಆದಂಥ ಒಂದು ಜನತಾದಳವನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಪ್ರತಿ ದಿವಸ ಸಂಘಟನೆ ಮಾಡ್ತಾ ಇದ್ದಾರೆ. ಅವ್ರಿಗೆ ಆದಂಥ ತುಂಬ ಅಭಿಮಾನ ಬಳಗವನ್ನು ಹೊಂದಿದ್ದಾರೆ. ಎಲ್ಲೋದ್ರೂ ಒಂದು ಜಗದೀಶ್ ನಾಗರಾಜ್ ಅವರಾದಂಥ ಅಭಿಮಾನಿಗಳನ್ನು ಹೊಂದಿದ್ದಾರೆ ಜಗದೀಶ್ ನಾಗರಾಜ್ ಅವರು. ಕುಣಿಗಲ್ನ ಪ್ರಭಾವಿ ಮಾಜಿ ಶಾಸಕರು, ಮಾಜಿ ಸಚಿವರಾದ D ನಾಗರಾಜ್ ಅವರ ಸುಪುತ್ರರು, ಯುವಕರ ಆಶಾಕಿರಣ, ಮುಂದಿನ ಕುಣಿಗಲ್ನ ಭಾವಿ ಶಾಸಕರು, ಬೆಂಗಳೂರು ನಗರದ ಜಾತ್ಯತೀತ ಜನತಾದಳದ ಉಸ್ತುವಾರಿಗಳಾದ ಆತ್ಮೀಯರು ಮತ್ತು ನಮ್ಮೆಲ್ಲರ ಪ್ರೀತಿಯ ಜಗದೀಶ್ ನಾಗರಾಜಯವರ ಹುಟ್ಟುಹಬ್ಬ ಇವತ್ತು ಅದ್ಧೂರಿಯಿಂದ ಎಲ್ಲ ಬೆಂಗಳೂರಿನ ನಮ್ಮ ಕಾರ್ಯಕರ್ತರು, ಅಭಿಮಾನಿಗಳು, ಅವರ ಸ್ನೇಹಿತರು ಮತ್ತು ಮುಖಂಡರೆಲ್ಲ ಸೇರಿ ಅದ್ಧೂರಿಯಾಗಿ ಇವತ್ತು ನಾಗರಬಾವಿ BDA ಸಂಕೀರ್ಣದ ಆವರಣದಲ್ಲಿ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇರೋದು ಎಲ್ಲರಿಗೂ ಒಂದು ಖುಷಿಯ ವಿಚಾರ. ಈ ಸಂದರ್ಭದಲ್ಲಿ ಅವರಿಗೆ ದೇವರು ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಿ ರಾಜಕೀಯವಾಗಿ ಉನ್ನತವಾದ ಒಂದು ಸ್ಥಾನವನ್ನು ದೇವರು ಕರುಣಿಸಲಿ ಅಂತ ಹೇಳ್ತಾ ನನ್ನ ಒಂದು ಶುಭಾಶಯಗಳನ್ನ ತಿಳಿಸಿ ಈ ಮೂಲಕ ಅವರಿಗೆ ನಾನು ಶುಭ ಕೋರ್ತಾ ಇದ್ದೇನೆ. ಒಳ್ಳೆಯದಾಗಲಿ, ಶುಭವಾಗಲಿ.